ಎಲ್ಲ ಪ್ರೇಕ್ಷಕರ ವೀಕ್ಷಕರ ಸಮಸ್ತ ಇವರ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಬಿಗ್ ಬಾಸ್ ಅವರ ಧ್ವನಿಯಲ್ಲಿ ಈಗ ನಾವು ಒಂದು ಒಳ್ಳೆ ಅವರ ಅಂಗಳದಲ್ಲಿ ನಿಂತು ಒಂದು ಒಳ್ಳೆಯ ಗಾಯನವನ್ನು ಕೇಳೋಣ. ಅಮ್ಮನೆಂದರೆ ನನಗೆ ಖುಷಿಯ ಕಡಲು. ನಮಗೆ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ ಸರ್ ಬಾವಿಯಾಗಿ ಹೋದ್ರೆ. ಇಲ್ಲ, ಅದಕ್ಕಿಂತ ಮೊದಲೇ ನೀರು ಸಿಕ್ಕಿದೆ. ಇದರಲ್ಲೆಲ್ಲ ಜಾರ್ತಾ ಇದ್ವಿ ನಾವು. ಇಲ್ಲೊಂದು ಬುರ್ರ ಜಾರ್ತಿದ್ರಿ ಸರ್? ಈಗ ತೋರಿಸ್ಲಿಕ್ಕೆ ನಾನು. State of the art infrastructure enables to manufacture high quality, reliable and economical automotive and engineering components. ಜೀವ ವೀಣೆ ನೀಡು ಮಿಡಿತದ ಸಂಗೀತ, ಭಾವಗೀತೆ ಬಾಳೆನುಲುಮೆಯ ಸಂಗೀತ. ಬಿಗ್ ಬಾಸ್ ಅಲ್ಲಿ ಇವರ ವಾಯ್ಸಿಗೆ ಎಷ್ಟು ಜನ ಫಿದಾ ಆಗಿದ್ರೆ ಅವರೆಲ್ಲ ಚಿಂದಿ ಚಿತ್ರನ ಆಗೋ ತನಕ ಶೇರ್ ಮಾಡಿ, ಇದನ್ನು ಎಲ್ಲ ಕಡೆಗೂ ಶೇರ್ ಮಾಡಿ. ಯಾಕಂದರೆ ಒಂದು ಪ್ರತಿಭೆ ಎದುರು ಬಂದು ಕ್ಯಾಮರಾದ ಮುಂದೆ ಮಾತಾಡಿದರೆ ಅವ್ರನ್ನೆಲ್ಲ ಗುರುತಿಸ್ತಾರೆ. ಆದರೆ ಬಿಹೈಂಡ್ ದ ಕ್ಯಾಮ್ರಾ ವಾಯ್ಸ್ ಮೂಲಕನೇ ಜನರನ್ನು ತಲುಪೋದು ಅಷ್ಟು ಸುಲಭದ ಮಾತೇ ಅಲ್ಲ. ಆದರೆ ಅದನ್ನು ಇವರು ಎಸ್ ಅಂತ ತೋರಿಸ್ಕೊಟ್ಟಿದ್ದಾರೆ, ಅದು ಸಾಧ್ಯ ಇದೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಅದು ಬಡಕಿಲ್ಲ ಪ್ರದೀಪ್ ಅವರು ಅಂದರೆ. ಸರ್ ಹಾಗೆಯೇ ಈ ನಿಮ್ಮ ತೋಟದಲ್ಲಿ ಏನೇನು ಕಾಣ್ಬೋದು ಸರ್ ನಾವು? ತೋಟದಲ್ಲಿ ಇದೆಲ್ಲ ಕಾಣ್ತಾ ಬಾಳೆ, ಇಲ್ಲೆಲ್ಲ ಅಡಿಕೆ ಗಿಡಗಳಿಗೆ ಏನಾದರೂ ಕಾಯಿಲೆ ಇದೆಯಾ ಈ ಕಡೆಗೆಲ್ಲ ಕೃಷಿಗೆ? ಅಂದರೆ ಈ ಸತಿ ಮಳೆ ಜಾಸ್ತಿಯಾಗಿ ರೋಗ ಸ್ವಲ್ಪ ಜಾಸ್ತಿ ಆಗಿದೆ. ಮತ್ತೆ ಅಲ್ಲಲ್ಲಿ ಎಂತ ಹಳದಿ ಶುರುವಾಗಿದೆ, ಚುಕ್ಕಿ ರೋಗ ಸುಳ್ಯದಲ್ಲಿ ಇತ್ತು. ಹೌದು, ಈ ಕಡೆ ನಿಧಾನಕ್ಕೆ ಎಂಟ್ರಿ ಆಗಿದೆ. ಅದೀಗ ಯಾವ ಲೆವೆಲ್ಗೆ ನಮ್ಮ ಅಡಿಕೆ ಕೃಷಿಯ ಭವಿಷ್ಯ ಇದೆ ಅಂತ ಗೊತ್ತಿಲ್ಲ. ಹಾಗೆ ಮತ್ತೆ ನಮ್ಮ ದೈವದ ಸ್ಥಾನ ಅಂದರೆ ನಮ್ಮ ನಾಗಬನ ಮತ್ತು ದೈವದ ಸ್ಥಾನ ಇದೆ ನಮ್ಮ ತೋಟದಲ್ಲಿ. ಸೊ ಅಲ್ಲಿ ರಕ್ತೇಶ್ವರಿ, ಗುಳಿಗ ಮತ್ತು ನಾಗಬ್ರಹ್ಮ. ಓಕೆ, ನಾವೊಂದು ದೇವರಿಗೆ ಮೊದಲಾಗಿ ಕೈ ಮುಕ್ಕೊಳ್ಳೋಣ. ಎಲ್ಲ ಕೆಲಸಗಳನ್ನು ಇವರಿಗೂ ಬಡಕಿಲ್ಲ ಪ್ರದೀಪ್ ಅವರಿಗೆ ಒಳ್ಳೇದಾಗಲಿ, ಹಾಗೆ ನಮ್ಮ ಚಾನಲ್ಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ಒಂದು ಪ್ರಾರ್ಥನೆ ಮಾಡುವ ಇಲ್ಲಿಂದಲೇ. ಹಾಂ, ಎಸ್ ಬನ್ನಿ. ಹಾಗೆ ನಾವು ಇಲ್ಲಿಯ ದೇವರಿಗೆ ಒಂದು ಕೈ ಮುಗ್ದ್ವಿ. ಏನು ಕೇಳ್ಕೊಂಡ್ರಿ ಬಡಕಿಲ್ಲರಿ? ನಮ್ಮ ಬಗ್ಗೆ ಏನಾರು ಕೇಳ್ಕೊಂಡ್ರ? ಅಲ್ಲ, ಸರ್ವೇ ಜನ ಸುಖಿನೋ ಭವಂತು. ಎಲ್ಲರೂ ಚೆನ್ನಾಗಿ, ಸಮಸ್ತ ಸನ್ಮಂಗಳಾನಿ ಭವಂತು. ಅದು ಬೇಕು. ಲೋಕ ಸಮಸ್ತ ಸುಖಿನೋ ಭವಂತು ಅಂತ ನಾವು ಹೇಳ್ತೀವಿ. ಹೌದು ಅಲ್ಲ, ಅದೆಲ್ಲ ತುಂಬ ಇಂಪಾರ್ಟೆಂಟ್. ನಾವು ಒಬ್ಬರಿಗೆ ಒಳ್ಳೆಯದನ್ನು ಬಯಸಿದರೆ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ಕೊಡ್ತಾರೆ ಅಂತ ನಾನು ನಂಬಿದ್ದೇನೆ. ಆ ತತ್ವವನ್ನು ನಾನು ಪಾಲಿಸಿಕೊಂಡು ಬಂದೀನಿ ಇದುವರೆಗೆ. ಹಾಗಾಗಿ ನನಗೆ ನೀವು ಈಗ ಕೇಳಿದ ಮಾತು ಖುಷಿ ಆಯಿತು. ಹಾಗೆ ಅಲ್ಲೇ ಕಾಣ್ತಾ ಇದ್ದಾರೆ, ನಾವು ಹೊರಡುವ ಮಾತಾಡ್ತಾ ಮತ್ತಷ್ಟು ಮಾತುಗಳನ್ನು. ಈಗ ಇನ್ನು ನಾವು ಬರೋದಾರೆ ನಿಮ್ಮ ಕೆರಿಯರ್ ಬಗ್ಗೆ ಎಲ್ಲ ಕೇಳಿದ್ವಿ, ಎಲ್ಲ ಗೊತ್ತಾಯ್ತು ನಮಗೆ. ನಮ್ಗೆ ಕುತೂಹಲ ಇರೋದು ನಿಮ್ಮ ಮನೆ. ಆ್ಯಕ್ಚುಲಿ ಇವರು ಮನೆಯೇ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಸೂಪರ್ ಆಗಿದೆ ಮನೆ. ಇದಕ್ಕೆ ಎಷ್ಟು ವರ್ಷದ ಹಿಂದಿನ ಮನೆ ಇದು? ಇದು ಆಲ್ಮೋಸ್ಟ್ 75 ವರ್ಷ. 75 ವರ್ಷದ ಹಳೆಯ ಮನೆ. ಕೇರಳದ ವಾಸ್ತು ಶೈಲಿಯನ್ನ ಬಳಸಿ, ಅಂದ್ರೆ ಈ ಕಡೆ ಎಲ್ಲ ಸ್ವಲ್ಪ ಜಾಸ್ತಿ ಅದರ ಬಳಕೆ ಇದೆಯಲ್ಲ, ಅಲ್ಲಿಂದಾನೇ ಇವ್ರು ಬಂದು ಇಲ್ಲಿ ಕೆಲಸ ಮಾಡ್ತಿದ್ರು. ಅಂದ್ರೆ ಕಾರ್ಪೆಂಟರ್ಸ್ ಇರ್ಬೋದು, ಎಲ್ಲ ಕೆಲಸ ಎಲ್ಲ ಇಲ್ಲಿಗೆ ಬರ್ತಾ ಇದ್ರು. ಹೌದು, ಆವಾಗ ಅದೇ ಮುರಕಲ್ಲು ಅಂತಾರಲ್ಲ, ಅದರಲ್ಲಿ ಕಟ್ಟಿದ ಮನೆ. ಈ ಸುಣ್ಣ ಬೆಲ್ಲದ ಪಾಕದಲ್ಲಿ ಇದು ಗೋಡೆಗೆ ಅಂದ್ರೆ ಗಾರೆ ಹಾಕಿ ಇದು ಮಾಡಿದ್ದು ಮನೆ. ಸುಣ್ಣ ಇದು ಮತ್ತೆ ಮರಳು, ಸೊ ಅದರಲ್ಲಿ ಇದು ಮಾಡಿದ ಮನೆ. ಅದರಲ್ಲಿ ಮಾಡಿದ ಮನೆ. ಹೌದು. ಹಾಗೆ ನಾವು ಮನೆಯನ್ನು ನೋಡೋಣ. ಅದ್ಭುತವಾಗಿರುತ್ತೆ ಒಂದು ಮನೆ. ಹಾಗೆ ಸರ್ ಮನೆಯನ್ನು ತೋರಿಸಿ. ಹಾಗೆ ನೀವು ಅಲ್ಲಿ ಸ್ಟುಡಿಯೋ ಎಲ್ಲ ಮಾಡಿದಿರಿ ಅಂತ ಕೇಳಲ್ಪಟ್ಟಿದ್ದೀನಿ. ಹೌದು, ಅಂದರೆ ನನ್ನ ರೆಕಾರ್ಡಿಂಗ್ಗೆ ನಾನು ಎಲ್ಲೂ ಬೇರೆ ಡಿಪೆಂಡ್ ಆಗಬಾರ್ದು ಅಂತ ನನಗೆ ಲಾಕ್ಡೌನ್ ಟೈಮಲ್ಲಿ ರಿಯಲೈಸ್ ಆಯಿತು. ಇಲ್ಲಾಂದ್ರೂ ಅಷ್ಟೇ ನಾನು ಮೊಬೈಲ್ ರೆಕಾರ್ಡಿಂಗ್ ವ್ಯವಸ್ಥೆ ಇತ್ತು ನನ್ನ ಹತ್ರ, ಬಟ್ ಅದನ್ನು ಇನ್ನಷ್ಟು ಫುಲ್ ಫ್ಲೆಜ್ಡ್ ಆಗಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ವ್ಯವಸ್ಥೆ ಮಾಡ್ಕೊಂಡಿದ್ದೆ. ಈಗ ಇಲ್ಲೊಂದು ಸ್ಟುಡಿಯೋ ಇದೆ, ಮತ್ತು ಬೆಂಗಳೂರಲ್ಲಿ ಒಂದು ಸ್ಟುಡಿಯೋ ಇದೆ. 2 ಸ್ಟುಡಿಯೋಗಳನ್ನು ಮಾಡ್ಕೊಂಡಿದ್ದೀವಿ. ಎಸ್, ಈಗ ಆ ಕಡೆ ಹೋಗೋಣ. ಎಸ್ ಓಕೆ. ಅದನ್ನು ನಿಮ್ಮ ಸ್ಟೈಲಲ್ಲೇ ಹೇಳ್ಬೋದಲ್ಲ? ಏನು ಹೊರಡೋಣ ಅಂತ ಹೇಳೋದಲ್ಲ, ಹೇಳಿರೋಣ. ಬನ್ನಿ
ಹೊರಡೋಣ. ಹೊರಡೋಣ. ಹಾಗೆ ಸರ್, ಈಗ ನಿಮ್ಮ ತೋಟದ ಒಂದು ಮೂಲೆಯಲ್ಲಿ ನಿಂತಿದ್ದೀವಿ. ನಮ್ಮ ಕ್ಯಾಮರಾ ಎಲ್ಲೋ ಒಂದು ಕಡೆ ಇದೆ, ಹುಡ್ಕೊಂಡು ಹೋಗೋಣ. ಕ್ಯಾಮರಾ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗ್ಬೇಕಷ್ಟೇ. ಈಗ ಆ ಪೀಸ್ಫುಲ್ ಎನ್ವೈರನ್ಮೆಂಟ್ ನಿಮಗೆ ಕೇಳ್ತಾ ಇದೆ. ಹಕ್ಕಿಗಳ ಹೌದು, ಇದು ನಿಮಗೆ ಯಾವ ಸ್ಪೀಕರಲ್ಲಿ ಇಟ್ಟರು ಕೂಡ ಈ ರಿಯಲ್ ಫೀಲ್ ಖಂಡಿತ ನಿಮ್ಗೆ ರಿಪ್ಲೇಸ್ ಮೇ ಬಿ ನಿಮ್ಮ ವಾಯ್ಸ್ ಇದನ್ನೆಲ್ಲ ಕೇಳ್ಬಿಟ್ಟು ಏನಾದ್ರು ಈ ತರ ಆಯ್ತಾ? ಹಕ್ಕಿಗಳದೆಲ್ಲ ಕೇಳಿ ಪರೋಕ್ಷವಾಗಿ ಏನಾದ್ರು ಇಂಪು ಹಾಗೆ ಬಂತು? ಪ್ರಕೃತಿಯಿಂದ ಪ್ರೇರಿತ ಅದಂತೂ ಖಂಡಿತ. ಸೊ ಅದು ಯಾವತ್ತೂ ಐ ಫೀಲ್ ಲಕ್ಕಿ. ಅಂದರೆ ನಾವು ಒಂದು ಹಳ್ಳಿಲಿ ಹುಟ್ಟು ಬೆಳೆದವರಿದ್ದೀವಲ್ಲ, ನಮಗೆ ಈ ಹಳ್ಳಿಯ ಕಂಪು ಗೊತ್ತು, ಪೇಟೆಯ ಇದು ಕೂಡ ಗೊತ್ತು. ಎರಡು ಕೂಡ ನಾವು ಎಕ್ಸ್ಪೀರಿಯನ್ಸ್. ಐ ಥಿಂಕ್ ವಿ ಆರ್ ಲಕ್ಕಿ ಅಂತ ನಾನು ಯಾವತ್ತೂ ಅಂದ್ಕೊಳ್ತಾ ಇರ್ತೀನಿ. ಸೊ ಯಾವತ್ತು ಆ ಲಾಕ್ಡೌನ್ ಟೈಮಲ್ಲಿ ಒಂದಿಷ್ಟು ತಿಂಗಳುಗಳು ನಾನು ಇಲ್ಲಿಂದನೇ ಕೆಲಸ ಮಾಡ್ತಿದ್ದೆ. ಆವಾಗ ಲಾಕ್ಡೌನ್ ಆಗಿ ಹೋಯ್ತು ಅಂತಲೇ ಅನಿಸ್ಲಿಲ್ಲ. ಆವಾಗ ನ್ಯೂಸ್ ಚಾನಲ್ಗಳನ್ನು ನೋಡಿದ ಗಲಾಟೆಯಲ್ಲಿ ಗೊತ್ತಾಗ್ತಿತ್ತಷ್ಟೇ ಹೊರತು, ಸೊ ಇಲ್ಲಿದ್ದಾಗ ಫ್ರೀ, ನೀವು ಆರಾಮ್ಸೆ ಇಲ್ಲಿ ಯಾರು ನಿಮ್ಗೆ ಲಾಕ್ಡೌನ್ ಮಾಡೋಕ್ಕೆ, ಯಾರು ಯಾವ ಮಾಸ್ಕಿನ ಅಗತ್ಯ? ತೋಟದಲ್ಲೇ ಓಡಾಡ್ತಿದ್ರಾಗ? ನಾನು ನಿರಂತರವಾಗಿ ತೋಟದಲ್ಲಿ ಓಡಾಡೋದು, ಹೂ ಕೊಯ್ಯೋದು, ಪೂಜೆ. ನಮ್ಮದು ಅದೇ ಬ್ರಾಹ್ಮಣರ ಮನೆತನ ಆಗಿರೋದ್ರಿಂದ ನಮ್ಗೆ 2 ಹೊತ್ತು ಪೂಜೆ ಇರುತ್ತೆ ಮನೆಯಲ್ಲಿ. ಇದನ್ನು ಮಾಡ್ಕೊಂಡು ನಮ್ಗೆ ಟೈಮ್ ಹೋಗ್ತಾ ಇರೋದೇ ಗೊತ್ತಾಗ್ತಿರ್ಲಿಲ್ಲ. ಅಂದರೆ ನಿಮಗೆ ಆ ಟೈಮಲ್ಲಿ ಜಾಸ್ತಿ ಸ್ಕ್ರಿಪ್ಟ್ ಸಿಕ್ತಿತ್ತು ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಆಗ ಎಲ್ಲರೂ ಮನೆ ಇರ್ತಿದ್ರು, ಪ್ರೋಗ್ರಾಮ್ಗಳು ಆ ಥರ ಏನೋ ಇಲ್ಲ. ಆವಾಗ ತುಂಬ ಹಾಕಿದ್ರು ಕೆಲವೊಂದೆಲ್ಲ ಹಳೆ ಇದನ್ನು ರನ್ ಮಾಡೋದು, ಮತ್ತು ಕೆಲವು ಎಕ್ಸ್ಪೆರಿಮೆಂಟ್ಗಳು ಇದೆಲ್ಲ ಮಾಡಿದ್ರು. ಹೇಗೋ ಸರ್ವೈವ್ ಆಗ್ತಾ ಇದ್ವಿ. ಚಾನಲ್ನ ವ್ಯವಸ್ಥೆ ನೋಡಿದ್ರೆ ನೀವು ಕೂಡ ನೋಡಿದವ್ರೆ ಹಾಗೆ. ಸೊ ಕೆಲಸ ಒಂದು ಸೈಡಲ್ಲಿ ಹೀಗೆ ನಡೀತಾ ಇತ್ತು. ಗ್ರೋ ಆಗಿದ್ದು ಅಥವಾ ನಾನು ವಾಯ್ಸ್ ಓವರ್ನಲ್ಲೇ ಅಥವಾ ಈ ಕಂಪ್ನಿನ ಸ್ಟಾರ್ಟ್ ಮಾಡಿದ್ದು ನಾನು ಲಾಕ್ಡೌನ್ ಆದಮೇಲೆ. ಸೊ ನನ್ನದೇ ಸ್ಟುಡಿಯೋ ಮಾಡಿದೆ. ನಾನು ಒಬ್ಬನೇ ಅಲ್ಲ, ಒಂದಿಷ್ಟು ಜನರನ್ನ ಜೊತೆ ಸೇರಿಕೊಂಡು ಅವ್ರಿಗೂ ಕೂಡ ಕೆಲಸ ಕೊಡುವಂಥ ಇದು ಮಾಡಿ. ನಿಮ್ಮ ಟೀಮಲ್ಲಿ ಎಷ್ಟು ಜನ ಇದ್ದಾರೆ ಸರ್? ಫುಲ್ ಟೈಮಲ್ಲಿ ನಾವು ಒಂದು 3-4 ಜನ ಇದ್ದೀವಿ. ಬಿಟ್ಟರೆ ಫ್ರೀಲಾನ್ಸರ್ಸ್ದು ಟೀಮ್ ನಮ್ಮ ಕರ್ನಾಟಕ ಅಲ್ಲ, ನಮ್ಮ ಭಾರತದ ಎಲ್ಲ ಈ 22 ಅಫಿಷಿಯಲ್ ಲ್ಯಾಂಗ್ವೇಜಸ್ ನೀವು ಏನು ಕೇಳಿರ್ತೀರಿ, ಆ ಎಲ್ಲ 22 ಅಫಿಷಿಯಲ್ ಲ್ಯಾಂಗ್ವೇಜಸ್ಸನ್ನು ಮೀರಿ ಬೇರೆ ಭಾಷೆಗಳಲ್ಲೂ ಕೂಡ ನಮ್ಮ ಟ್ರಾನ್ಸ್ಲೇಟರ್ಸ್ ಇದ್ದಾರೆ. ವಾಯ್ಸ್ ಆರ್ಟಿಸ್ಟ್ ಅಥವಾ ಡಬ್ಬಿಂಗ್ ಆರ್ಟಿಸ್ಟ್, ಮೇಯ್ನಾಗಿ ನಾವು ವಾಯ್ಸ್ ಮಾಡ್ತೀವಿ, ಅವರಿದ್ದಾರೆ. ಅದಲ್ಲದೆ ನಾವು ವಿದೇಶದ ಆರ್ಟಿಸ್ಟ್ಗಳ ಜೊತೆ ಕೂಡ ನಾವು ರೆಗ್ಯುಲರಾಗಿ ಕೆಲಸ ಮಾಡಿದ್ವಿ. ಅಮೇರಿಕನ್ ಆ್ಯಕ್ಸೆಂಟ್ನ ಅಥವಾ UK ಆ್ಯಕ್ಸೆಂಟ್ನವ್ರು ಬೇಕಾಗ್ಬೋದು, ಜಾಪನೀಸ್ ಮಾಡಿದ್ವಿ. ಈ ಥರ ನಮಗೆ ಪ್ರಾಜೆಕ್ಟ್ಸ್ ಹೇಗೆ ಬರುತ್ತೆ ಅದಕ್ಕೆ ಸರಿಯಾಗಿ ನಾವು ಕೆಲಸನ ಮಾಡ್ತಾ ಹೋಗ್ತಾ ಇರ್ತೀವಿ. ಸೊ ಈ ಲಾಕ್ಡೌನ್ ನನಗೆ ಆ ರೀತಿ ಹೆಲ್ಪ್ ಮಾಡ್ತು. ಓಕೆ, ಆ ಥರ. ಈಗ ಯಾರಾದರೂ ಒಳ್ಳೆ ವಾಯ್ಸ್ ಓವರ್ ಆರ್ಟಿಸ್ಟ್ಗಳು ಆಸೆ ಇರ್ತದೆ ಏನಾದ್ರು ಮಾಡಬೇಕು ಅಂತ, ಹೌದು, ಅಂಥವರಿಗೆ ಅವಕಾಶಗಳು ಇದೆಯಾ? ಅಂಥವರು ಖಂಡಿತ ಅವಕಾಶವನ್ನು ಪಡ್ಕೊಳ್ತಾರೆ. ಒಂದು ಅದನ್ನೇ ಅಭ್ಯಾಸ ಮಾಡೋದಿರಬೇಕು, ಅಡ್ಯಾಪ್ಟ್ ಮಾಡ್ಕೊಳ್ಳೋದಿರಬೇಕು. ಮತ್ತು ಮೇಯ್ನಾಗಿ ನನಗೆ ಎಲ್ಲರೂ ಬಂದು ಹೇಳೋದು ನನಗೆ ಒಳ್ಳೆ ವಾಯ್ಸ್ ಇದೆ, ನಾನು ವಾಯ್ಸ್ ಓವರ್ ಮಾಡಬೇಕು ಅಥವಾ ಡಬ್ಬಿಂಗ್ ಮಾಡಬೇಕು ಅಂತ. ನಾನು ಫಸ್ಟ್ ಹೇಳೋದು ವಾಯ್ಸ್ ಇದ್ದರೆ ಸಾಲದು. ಬಿಕಾಸ್ ವಾಯ್ಸ್ ಜೊತೆಗೆ ನಿಮಗೆ ಭಾಷೆಯ ಮೇಲೆ ಹಿಡಿತಾ ಇರಬೇಕು. ಕನ್ನಡದ ಮೇಲೆ ಸ್ಪಷ್ಟವಾದಂಥ ಯಾವುದೇ ಭಾಷೆ, ನೀವು ಕನ್ನಡ ಆದರೆ ಕನ್ನಡ, ಇಂಗ್ಲೀಷ್ ಆದರೆ ಇಂಗ್ಲೀಷ್, ಅಥವಾ ನೀವು ಬೇರೆ ಯಾವುದೇ ಭಾಷೆ ನೀವು ಮಾಡ್ತೀರಿ ಅಂತಂದರೆ ನಿಮಗೆ ಆ ಭಾಷೆಯ ಮೇಲಿನ ಹಿಡಿತಾ ಇರಬೇಕು. ಆ ಏರಿಳಿತಗಳು ಗೊತ್ತಿರಬೇಕು, ಭಾವನೆ ಹೇಗೆ ಕೊಡ್ತೀರಿ ಅನ್ನೋದು, ಅದ್ರ ಮೇಲೆ ವರ್ಕ್ ಮಾಡ್ತಾ ವಿ ಗೆಟ್ ಬೆಟರ್. ನೀವು ಆಗಲೇ ಫ್ರೀಲ್ಯಾನ್ಸ್ ಇದ್ರ ಬಗ್ಗೆನೂ ಕೂಡ ಕೇಳಿದ್ರಿ. ನಿಮ್ಮನ್ನು ಜನ ನಂಬಬೇಕು ಅಂತಂದರೆ ನೀವು ನಂಬಿಕೆಗೆ ಅರ್ಹವಾಗುವಂಥ ಪ್ರಾಡಕ್ಟನ್ನು ಅಥವಾ ಔಟ್ಪುಟ್ಟನ್ನು ಕೊಡಬೇಕು. ನೀವು ಒಂದು ಸೋಪನ್ನೇ ತೊಗೋಬೇಕು ಅಂತಂದ್ರೆ ನೀವು ಒಂದು ನೀವು ಸೋಪನ್ನು ಫಸ್ಟ್ ಆಫ್ ಆಲ್ ತೊಗೋಬೇಕು ಅಂತಂದರೆ ಅದರ ಪ್ಯಾಕೇಜಿಂಗಿಂದ ಇದು ಮಾಡ್ತೀರಾ, ಅದನ್ನು ಯೂಸ್ ಮಾಡಿ ಖುಷಿ ಆದರೆ ನೀವು ಮತ್ತೆ ತೊಗೊಳ್ತೀರ. ಮತ್ತೆ ನಿಮ್ಮ ಹತ್ರ ಅವ್ರು ಯಾಕೆ ಬರೋ ಥರ ಆಗುತ್ತೆ ಅಂತಂದರೆ ನಿಮ್ಮ ಕ್ವಾಲಿಟಿ ಬೆಟರ್ ಇದ್ದಾಗ. ಇಲ್ಲಾಂದರೆ ಒಂದು ಯೂಸ್ ಮಾಡಿ ಮತ್ತೆ ಅದನ್ನು ನಾವು ಮತ್ತೆ ತೊಗೊಳ್ಳಲ್ಲ. ಸೊ ಅದೇ ಥರ ಒಬ್ಬ ಒಳ್ಳೆ ಆರ್ಟಿಸ್ಟ್ ಆಗಬೇಕು ಅಂತಂದರೆ ನಿಮ್ಮ ಬೇಡಿಕೆ ಹೇಗೆ ನೀವು ಹೆಚ್ಚು ಮಾಡ್ತೀರಿ ಅಂತಂದರೆ ಬರೀ ಒಳ್ಳೆ ವಾಯ್ಸ್ ಇದ್ದರೆ ಮಾತ್ರ ಅಲ್ಲ, ಅದ್ರ ಜೊತೆಗೆ ನಿಮ್ಮ ಕ್ಯಾರೆಕ್ಟರ್. ಅಂದರೆ ಒಬ್ಬ ಒಳ್ಳೆ ಗುಡ್ ಲುಕ್ಕಿಂಗ್ ಆ್ಯಕ್ಟರ್ ಅಥವಾ ಆ್ಯಕ್ಟ್ರೆಸ್ ಇದ್ದರೆ ಅವರು ಜಾಸ್ತಿ ದಿನ ಸರ್ವೈವ್ ಆಗದೇ ಇರೋದಕ್ಕೆ ಚಾನ್ಸಸ್ ಯಾವಾಗ ಬರುತ್ತೆ ಅಂತಂದರೆ ಅವರೊಬ್ಬ ಒಳ್ಳೆ ಪರ್ಫಾರ್ಮರ್ ಅಥವಾ ಆ್ಯಕ್ಟರ್ ಆಗಿರದೇ ಇದ್ರೆ. ಲುಕ್ಸ್ ಇದೆ, ವಾಯ್ಸ್ ಇದೆ, ಬಟ್ ಅದನ್ನು ಹೇಗೆ ನೀವು ಪ್ಯಾಕೇಜ್ ಮಾಡ್ತೀರಾ, ಹೇಗೆ ಡೆಲಿವರ್ ಮಾಡ್ತೀರಾ, ಅದ್ರ ಮೇಲೆ ಕೆಲಸ ಮಾಡಿದ್ರೆ ಖಂಡಿತ ಅವಕಾಶಗಳಿದೆ, ಇದಾವೆ ಖಂಡಿತ. ಈಗ ನೀವೇನಾದರೂ ಈ ಥರ ವಾಯ್ಸ್ ಓವರ್ ಆರ್ಟಿಸ್ಟ್ಗಳಿಗೆ ಏನಾದರೂ ಕ್ಲಾಸ್ ಮಾಡಿಸ್ತಾ ಇದ್ದೀರಾ ಅಥವಾ ನಿಮಗೆ ಮೇನ್ ಅಂದರೆ ಕೆಲವ್ರಿಗೆ ಗೈಡ್ ಮಾಡೋದು ಅಥವಾ ನಾನು
ಈ ವರ್ಕ್ಶಾಪ್ಸ್ ಮಾಡೋದು ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀನಿ. ನನ್ನ ನಂಬಿಕೆ ಏನು ಅಂತಂದರೆ, ನಾವು ಎಷ್ಟೇ ಹೇಳಿಕೊಟ್ರು ಕೂಡ ಅವ್ರಿಗೆ ಕೆಲಸ ಆನ್ ದ ಜಾಬ್ ಬರೋದು. ಇದರಲ್ಲಿ ನಾವು ಹೇಗೆ ನಾವು ಕೆಲಸನ ಮಾಡ್ತಾ ಕಲಿತೀವಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ಯಾವತ್ತು ನಾನು ಸಿಂಪಲ್ ಆಗಿ ಯಾರಿಗಿದ್ದರೂ ಕೂಡ ಇಷ್ಟೇ ಹೇಳ್ತೀನಿ, ಒಬ್ಸರ್ವ್, ಪ್ರಾಕ್ಟೀಸ್, ರಿಪೀಟ್. ಇಷ್ಟು ಮಾಡಿದ್ರೆ ಆಯಿತು ಅಂತ. ಲೈಫಲ್ಲಿ ಸಕ್ಸಸ್ ಸಕ್ಸಸ್ ಜನರಲಿ ಎಲ್ಲದರಲ್ಲೂ ಆಗುತ್ತೆ. ಮತ್ತು ವಾಯ್ಸ್ ಆರ್ಟಿಸ್ಟಿಗೆ ಒಬ್ಸರ್ವೇಷನ್ ತುಂಬ ಮುಖ್ಯ. ಯಾರು ಹೇಗೆ ಮಾತಾಡ್ತಾರೆ, ಹೇಗೆ ಮಾಡ್ಯುಲೇಟ್ ಮಾಡ್ತಾರೆ, ಹೇಗೆ ಎಕ್ಸ್ಪ್ರೆಷನ್ ಕೊಡ್ತಾರೆ. ಸೊ ಅದನ್ನು ಒಬ್ಸರ್ವ್ ಮಾಡೋದು, ಅದನ್ನು ಪ್ರಾಕ್ಟೀಸ್ ಮಾಡೋದು. ಓಕೆ. ಮತ್ತೆ ಇದೇ ಪ್ರಾಸೆಸನ್ನು ರಿಪೀಟ್ ಮಾಡೋದು. ಈ ಪ್ರಾಕ್ಟೀಸ್ ಏನು ಮಾಡಿರ್ತೀವಿ ಅದನ್ನು ಒಬ್ಸರ್ವ್ ಮಾಡೋದು. ಸೊ ಈ ನಿರಂತರ ಕೆಲಸ ಮಾಡಿದ್ರೆ ಮಾತ್ರ. ಹಾಗೆ ಇಷ್ಟೇ, ನನ್ನ ಹತ್ರ ಪಾಠಕ್ಕೆ ಯಾರಾದರೂ ಬಂದರೆ ಅಷ್ಟೇ ಹೇಳ್ಕೊಡೋದು. ಹಾಗೆ ಅದನ್ನು ಹೇಳ್ಕೊಟ್ಟಾಯ್ತು. ಇಲ್ಲ, ನನ್ನ ಪ್ರಕಾರ ಇನ್ವಾಲ್ವ್ಮೆಂಟ್ ಆ್ಯಂಡ್ ಅದ್ರ ಮೇಲೆ ಅದೇ ಪರಿಶ್ರಮ ಅದು ನೀವು ಕೇಳಿದ್ರಲ್ಲ, ಮತ್ತೆ ಅಲ್ಲಿಗೆ ಬರ್ತೀವಿ. ಎಸ್, ನಾವೀಗ ಮನೆ ಕಡೆಗೆ ಬಂದಿದ್ದೀವಿ. ಇನ್ನು ಮನೆಯ ಇದನ್ನೆಲ್ಲ ನೋಡುವಂತಹ ಸಮಯ. ಹೌದು, ನೇರವಾಗಿ ನಾವು ಅಂಗಳದ ಕಡೆಗೆ ಪಯಣ. ಓವರ್ ಟು ಅಂಗಳ. ಎಸ್, ಲೆಟ್ಸ್ ಗೋ. ಬಡಕಿಲ್ಲ ಪ್ರದೀಪ್ ಅವರ ಮನೆ ಫಸ್ಟ್ ನೋಡ್ಬಿಡಿ ಮನೆನ. ಸುಮಾರು 75 ವರ್ಷದ ಮನೆ. ತುಂಬ ಹಿಂದೆ ಎಷ್ಟು ಶ್ರಮ ಪಟ್ಟಿದ್ದಾರೋ ಗೊತ್ತಿಲ್ಲ ಈ ಮನೆನ ಕಟ್ಟಲಿಕ್ಕೆ ಆಗಿನ ಟೈಮಲ್ಲಿ. ಅಲ್ಲ ಸರ್, ತುಂಬ ಕಷ್ಟಪಟ್ಟಿರ್ಬೋದಲ್ಲ. ಅದೇ ನನ್ನ ಅಜ್ಜ, ದೊಡ್ಡಜ್ಜ, ಅವರ ಅಜ್ಜಂದರು 4 ಜನ, ಅವರೆಲ್ಲ ಸೇರಿ ಮಾಡಿದ. ಆಗ ಈ ಊರಿಗೆ ದೊಡ್ಡ ಮನೆ ಇದುವೇ ಅಂತ ಸರ್? ಹಾಂ, ಇಲ್ಲಿ ಈ ಊರಿನ ದೊಡ್ಡ ಮನೆಗಳಲ್ಲಿ ಒಂದು. ದೊಡ್ಡ ಮನೆಗಳಲ್ಲಿ ಒಂದು ಆಗಿನ ಕಾಲದಲ್ಲಿ ಸರ್ ನಾನು ಹೇಳಿದ್ದು. ಹೌದು, ದೊಡ್ಡ ಮನೆಗಳಲ್ಲಿ ಒಂದು. ಆಗ ಮನೆ ಕಮ್ಮಿ ಅಲ್ಲ ಇದ್ದಿದ್ದು? ಮನೆ ಕಮ್ಮಿ ಇತ್ತು, ಬಟ್ ಕೆಲವೊಂದು ಮನೆಗಳು ದೊಡ್ಡ ಮನೆಗಳು ದೊಡ್ಡ ಇದ್ದು. ಹೌದು. ಕಂಬಗಳೆಲ್ಲ ನೋಡುವ ಬಹಳ ಒಂದು ಅದ್ಭುತವಾಗಿದೆ, ವಿಶಾಲವಾದಂಥ ಅಂಗಳ. ಸೊ ನಿಮ್ಮ ತಂದೆ ಹೆಸರು? ಚಂದ್ರಶೇಖರ್ ಭಟ್ ಅಂತ. ತಾಯಿ ಪದ್ಮಾವತಿ. ಓಕೆ. ನೀವು ಎಷ್ಟು ಜನ ಮಕ್ಕಳು? ನಾನು ಮತ್ತು ನನ್ನ ತಂಗಿ. ತಂಗಿ ಏನು ಮಾಡ್ತಿದ್ದಾರೆ ಈಗ? ಅವಳು MBA ಮಾಡಿ ಸ್ವಲ್ಪ ದಿನ ಕೆಲಸ ಮಾಡಿದ್ಲು. ಈಗ ಮಕ್ಕಳಾದಮೇಲೆ, ಮದುವೆ ಆಗಿ ಮಕ್ಕಳಾದಮೇಲೆ ಈಗ ಅವಳು ಅದರಲ್ಲಿ ಬ್ಯುಸಿ ಇದ್ದಾಳೆ. ಜೊತೆಗೆ ಸಂಗೀತ ಪಾಠ ಮಾಡ್ತಾಳೆ, ಸಂಗೀತ ಹೇಳ್ಕೊಡ್ತಾಳೆ. ಈಗ ವಿದ್ವತ್ ಅಭ್ಯಾಸ ಕೂಡ ಮಾಡ್ತಿದ್ದಾಳೆ. ಸರಿ, ಈಗ ನಾನು ಒಂದು ಪ್ರಶ್ನೆ ಕೇಳೋದು, ನೀವು ಒಳ್ಳೆ ಸಿಂಗರು ಕೂಡ ಆಗಿರ್ಬೋದು. ಆಗಿರಬಹುದು. ಆಗಿದ್ದೀರಿ? ಇಲ್ಲ, ನನ್ನ ಊಹೆನೆ ನಾನು ಧೈರ್ಯ ಮಾಡಿ ನನ್ನಷ್ಟಕ್ಕೆ ಹಾಡ್ತಾ ಇರ್ತೀನಿ, ಬಿಟ್ರೆ ಒಳ್ಳೆ ಸಿಂಗರ್. ಈಗ ಧೈರ್ಯ ಮಾಡಿ ನಿಮ್ಮಷ್ಟಕ್ಕೆ ನೀವು ಹಾಡಿ ಸರ್, ನಾನಿಲ್ಲ, ಇಲ್ಲಿ ನಾನು ನಿಂತಿದ್ದೀನಿ. ಎಲ್ಲ ಪ್ರೇಕ್ಷಕರ, ವೀಕ್ಷಕರ, ಸಮಸ್ತ ಇವರ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಬಿಗ್ ಬಾಸ್ ಅವರ ಧ್ವನಿಯಲ್ಲಿ ಈಗ ನಾವು ಒಂದು ಒಳ್ಳೆ ಅವರ ಅಂಗಳದಲ್ಲಿ ನಿಂತು ಒಂದು ಒಳ್ಳೆಯ ಗಾಯನವನ್ನು ಕೇಳೋಣ. ಭಾವಗೀತೆ ಆದರೂ ಓಕೆ, ಭಕ್ತಿಗೀತೆ ಆದರೂ ಓಕೆ, ಸಿನಿಮಾ ಆದರೂ ಓಕೆ, ಅಥವಾ ಬಿಗ್ ಬಾಸ್ ಸಾಂಗ್ ಆದರೂ ಓಕೆ, ಕೇಳಿ ನಾವು ಕೇಳೋಣ. ಈಗ ನಮ್ಮ ಸರದಿ ಕೇಳುವಿಕೆ ಭಾರಿ ಕಷ್ಟ ಆಯ್ತಲ್ಲ. ಎಂತ ಹಳೆಕಮ್ಮ ಕೇಳೋಣ. ಅಮ್ಮ ಹೇಳ್ತಾರೆ ಈಗ ಯಾವ್ದಾರ ಒಂದು ಭಾವಗೀತೆ, ಭಕ್ತಿಗೀತೆ, ಜಾನಪದ ಗೀತೆ, ತಾಯಿ ಕುರಿತು ಹೇಳಬಹುದು. ಅಮ್ಮನೆಂದರೆ ನನಗೆ ಖುಷಿಯ ಕಡಲು, ಅವಳೇ ಅಲ್ಲವೇ ನನ್ನ ಮೊದಲ ತೊದಲು, ಅವಳು ಹಾಡೋ ಜೋಗುಳ ಹೇಗಿದ್ರು ಸಂಗೀತನೇ, ಪ್ರೀತಿಯಲ್ಲಿ ಅವಳ ತೂಕ ಯಾವಾಗ್ಲೂ ಜಾಸ್ತಿನೇ, ನೀ ಇದ್ದರೆ ಖುಷಿಯೊಂಥರ, ಹುಸಿಗೋಪವೂನು ರುಚಿಸೋ ಥರ, ನೀ ಇಲ್ಲದೆ ಇರೋ ಅಂತರ ತೋರುವುದು ಅಮ್ಮನ ಎತ್ತರ. ಅಮ್ಮ ಅಮ್ಮ ನೀನೇ ನನ್ನ ಪ್ರಾಣ ಅಲ್ಲವೇ, ಅಮ್ಮನೆಂದರೆ ನನಗೆ ಖುಷಿಯ ಕಡಲು. ಇದು ಹೇಳಿದ ಈಸಿ ಆಯ್ತು ನನಗೆ. ಇದು ಅಮ್ಮಂದು ಹೇಳಿದ ಈಸಿ ಆಯ್ತು ಅಂತ ಹೇಳಿದ್ರೆ ನಂಗೆ ನೆನಪಾಯ್ತು. ಇದು ನಾನೇ ಬರೆದ ಹಾಡು. ನೀವೇ ಬರೆದ ಹಾಡು? ಓಕೆ. ಅದ್ಭುತ ಸಾಲುಗಳು, ತಾಯಿಯ ಕುರಿತು ಅದ್ಭುತವಾದಂಥ ಸಾಲುಗಳನ್ನು ಬರೆದಿದ್ದಾರೆ ನೋಡಿ. ಇವರೊಬ್ಬರು ಕವಿ, ಒಬ್ಬ ಉತ್ತಮ ಕಂಠಸಿರಿಯನ್ನು ಹೊಂದಿರುವ ಕಪಿಯೂ
ಓಕೆ, ಆದ್ರೆ ಕಾಪಿ ಟೇಸ್ಟ್ ಇದ್ರೆ ಮಾತ್ರ ಅದರ ಇದೆಲ್ಲ ಮಾಡ್ಲಿಕ್ಕೆ ಆಗೋದು. ಖಂಡಿತ ನಾನು Clean ಆಗಿ ಹಿಂಗ್ ಅದನ್ನ ಹೆಮ್ಮೆಯಿಂದ ಒಪ್ಕೊಳ್ಳುವಂತ ಕೆಲವರಲ್ಲಿ ನಾನು. ನಿಮ್ಮನ್ನ ಎಷ್ಟೋ ಜನರು ವಾಯ್ಸ್ ಕೇಳಿದ್ದಾರೆ, ಈ ತರ ಹಾಡು ಹೇಳ್ತೀರಿ ಅಂತ ಯಾರಿಗೂ ಗೊತ್ತಿಲ್ಲ. ಈಗ ನೀವು ಬರೆದ ಸಾಲ ಹೇಳಿದ್ರಿ, ಇನ್ನೊಂದು ಈಗ ನೀವೊಂದು ಸಾಂಗ್ ಹೇಳಿ, ಯಾವ್ದಾರೊಂದು ನಮ್ಮ ಇದರಲ್ಲಿ ಕೇಳುವಂಥದ್ದು ಒಂದು ಚೆನ್ನಾಗಿರೋದು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ನೋಡಿ, ಅದಕ್ಕೂ ಕೂಡ ಭಾಳ ಇಷ್ಟ ಆಯಿತು. ಅದು ಕೂಡ ಹೇಳ್ತಾ ಇದೆ. ಈ ಕಾಣ್ತಿರುವಂಥ ಈ ಸುಂದರವಾದಂತಹ ಈ ಮನೆಯನ್ನು ನೋಡೋಣ. ಅವರು ಸ್ಟುಡಿಯೋ ಮಾಡಿದ್ದಾರೆ, ಅದನ್ನು ಇನ್ನೂ ಚೆನ್ನಾಗಿ ನೋಡ್ಬೇಕು. ಯಾಕಂದರೆ ಅಲ್ಲೇ ವಾಯ್ಸ್ ಎಲ್ಲ ಕೊಡ್ತಾರೆ ಅವರು. ಹಾಗೆ ಬಿಗ್ ಬಾಸ್ ವಾಯ್ಸ್ಗಳು ಕೂಡ ಅಲ್ಲೇ ಆಗಿದೆ ಸರ್. ನಂದು ಆ ರೆಕಾರ್ಡಿಂಗ್ಸ್ ಎಲ್ಲ ಎಲ್ಲಿ ಮಾಡ್ತೀನಿ ಅಂತ ಇಲ್ಲ. ಭೂಗತಸ್ಥಲ ಸರ್, ಇದೆಲ್ಲ ಮರದ ಇದಲ್ವಾ? ಬಾಜರ್ ಕಂಬ, ಬಾಜರ್ ನೋಡಿ ಹೇಗಿದೆ ಹಳೆ ಕಾಲದ ಕಂಬ. ಇಲ್ಲಿ ಚಿಕ್ಕವನಿದ್ದಾಗ ಇಲ್ಲಿ ಕೂತ್ಕೊಂಡು ತಂಗಿಯೊಟ್ಟಿಗೆ ಜಗಳ ಆಡಿದ್ರು. ಇಲ್ಲಿಯಾ? ಇಲ್ಲಿ ಕೂತ್ಕೊಂಡು ಜಗಳ ಆಡಿದ್ರದ್ದು ಫೋಟೋ ಯಾರೋ ತೆಗೆದಿದ್ದು ಇತ್ತು. ಅದು ಎಲ್ಲಿದೆ ಅಂತ ಗೊತ್ತಿಲ್ಲ, ಬಟ್ ಈ ಜಾಗದಲ್ಲೆಲ್ಲ ಇನ್ನು ಚಿಕ್ಕವ್ರು ನಾವು. ನಂಗೊಂದು 4-5 ವರ್ಷ ಇರ್ಬೋದು, ಅವಳಿಗೊಂದು 1-2 ವರ್ಷ. 2 ವರ್ಷ 3 ವರ್ಷ ಡಿಫ್ರೆನ್ಸು ನಮಗೆ. ನೋಡಿ, ಇಲ್ಲಿ ಕೂತ್ಕೊಂಡು ಜಗಳ ಎಲ್ಲ ಆಡ್ತಾ ಇದ್ರಂತೆ ತಂಗಿ ಜೊತೆ. ನೆನಪು ಬರ್ತಾ ಇದೆ. ಮಳೆಗಾಲದಲ್ಲಿ ಇನ್ನೂ ಚೆನ್ನಾಗಿರುತ್ತೆ, ಇಲ್ಲೆಲ್ಲ ಹಸಿರು ತುಂಬಿಕೊಂಡಿರುತ್ತೆ. ಚಿಕ್ಕವನಿದ್ದಾಗ ಈ ಸಿಡಿಲು ಬಂದಾಗೆಲ್ಲ ಹೆದ್ರು ಒಳಗಡೆ ಓಡೋದಿತ್ತು. ಯಾಕಂದ್ರೆ ಫುಲ್ ಓಪನ್ ಅಲ್ಲ ಇಲ್ಲಿ ಇದು. ಬಟ್ ಮಳೆ ಅಂತಂದ್ರೆ ಮಕ್ಕಳಿಗೆ ಖುಷಿನೇ ಅಲ್ವಾ. ಬಟ್ ನಮ್ಮೂರ ಸಿಡಿಲು ಬಾರಿ ಫೇಮಸ್ಸು ಕೂಡ. ಹೌದು, ಅಂಗಳದಲ್ಲೆಲ್ಲ ಓಡಾಡ್ತಾ ಇದ್ರಾಗ. ಹೌದು, ಖಂಡಿತ. ಇಲ್ಲಿ ಸೈಕಲ್ ಓಡಿಸೋದು ಇತ್ಯಾದಿ ಇತ್ಯಾದಿ. ಈ ತುಳಸಿ ಕಟ್ಟೆ ಎಲ್ಲ ಆವಾಗಲೇ ಇತ್ತು ಸರ್? ಎಲ್ಲ ತುಳಸಿ ಕಟ್ಟೆ ಇತ್ತು, ಈಗ ಅದನ್ನ ಇದು ಮಾಡಿದ್ದಷ್ಟು. ದೊಡ್ಡದು ಮಾಡಿದೆ ಇನ್ನು ಕೂಡ? ಇಲ್ಲ, ಅಷ್ಟೇ ದೊಡ್ಡದಿತ್ತು ಆವಾಗಲೇ. ಅಂದ್ರೆ ನಮ್ಮ ಮನೆಯ ಇದಕ್ಕೆ ತಕ್ಕದಾಗಿ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಅದರ ಆಯಕ್ಕೆ ತಕ್ಕದಾದ ತುಳಸಿ ಕಟ್ಟೆ ಸೈಜ್ ಅಂತ ಹೇಳ್ತಾರೆ. ಎಷ್ಟು ಇದಿರುತ್ತೋ ಅದಕ್ಕೆ ಅನುರೂಪವಾಗಿ. ಹಾಗೆ ಮತ್ತೆ ಉಳಿದದೆಲ್ಲ ಇತ್ತೀಚೆಗೆ ಸೇರಿಸಿರೋದಷ್ಟೇ. ಬಟ್ ಆ ಮೂಲ ಇದು ಹಾಗೇನೆ ಇತ್ತು. ಹಾಗೆ ಆ ಬಾವಿ ಅದು 1939 ಬಾವಿ. 39 ಬಾವಿ. ಹೌದು. ನಮಗೆ ಸ್ವಾತಂತ್ರ್ಯ ಸಿಕ್ಕಿರ್ಲಿಲ್ಲ ಸರ್ ಬಾವಿ ಆಗೋಗ್ರೆ? ಇಲ್ಲ, ಅದಕ್ಕಿಂತ ಮೊದಲೇ ನೀರು ಸಿಕ್ಕಿದೆ. ಸ್ಟುಡಿಯೋ ಈಗ ಸ್ಟುಡಿಯೋಗೆ ಹೋಗುವ ಸಂದರ್ಭ ಇದು ಮನೆ ಎಂಟ್ರೆನ್ಸ್ ಆ್ಯಕ್ಚುಲಿ. ಇಲ್ಲಿಂದಾಗಿ ಒಳಗೆ ಹೋಗುವಂಥದ್ದು. ಅಲ್ಲಿ ಮೇಲೆ ಸ್ಟುಡಿಯೋ ಇದೆ, ಹೋಗುವ ಬನ್ನಿ. ಹಾಗೆ ಮೆಟ್ಟಿಲನ್ನು ಹತ್ತುತ್ತಾ ಈಗ ನಾವು ಸ್ಟುಡಿಯೋಗೆ ಹೋಗ್ತಾ ಇದ್ವಿ. ಇದರಲ್ಲೆಲ್ಲ ಜಾರ್ತಾ ಇದ್ವಿ ನಾವು. ಇಲ್ಲೊಂದು ಹೇಗೆ ಜಾರ್ತಿದ್ರಿ ಸರ್? ಈಗ ತೋರಿಸ್ಲಿಕ್ಕೆ ನಾನು ಅಲ್ಲ, ಎಲ್ಲರೂ ಬಿದ್ರೆ ಅಂತ ಹೇಳಿದ್ದೆ ನಾನು. ಆ ಮಕ್ಕಳಿಗೆ ಅದೆಲ್ಲ ಎಲ್ಲೂ ಗೊತ್ತಿರ್ತದೆ. ಒಟ್ಟು ಹಾರಾಡ್ತಾ ಇದ್ವಿ ನಾವು. ಹಾಗೆ ಸ್ಟುಡಿಯೋ ಒಳಗಡೆ ಹೋಗ್ತೀರಾ? ಎಸ್, ಇದು ನಮ್ಮ ಕಂಪನಿ. ಹಾಗೆ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿ. ಬನ್ನಿ ನಮ್ಮ ಓಕೆ. ನಾವು ಅದ್ಭುತವಾದಂತಹ ಸ್ಟುಡಿಯೋಗೆ ಬಂದಿವಿ. ಸಮಯ 6 ಗಂಟೆ ಸರ್. ಈಗ 6 ಗಂಟೆ ಅಲ್ಲ, ಸಮಯ 6 ಗಂಟೆ. ನಾನು ಇವತ್ತು ಅವರ ಶಿಷ್ಯಾಗಿ ಇಲ್ಲಿ ಕೂತ್ಕೊಳ್ಬೇಕು ಅಂತಿದ್ದೀನಿ. ಯಾಕೆಂತ ಹೇಳಿದ್ರೆ ಅವರ ವಾಯ್ಸ್ಗೆ ಫ್ಯಾನ್ ಆಗಿದ್ದೀವಿ. ನಿಮಗೆ ಹೇಳ್ಕೊಟ್ಟಾಗಿಲ್ಲ, ನನಗೆ ಗೊತ್ತಿರೋ ಕಿಂಚಿತ್ತನ್ನು ಹೇಳ್ಕೊಟ್ಟಾಗಿದೆ. ಇನ್ನೊಂದು ಅವಕಾಶ ಕೊಡ್ತಾರೆ, ನೋಡುವ ಎಲ್ಲಿ ಕೊಡ್ತಾರೆ ಅಂತ ಹೇಳ್ತೀನಿ ಆಮೇಲೆ. ಎಸ್ ಸರ್, ಏನು ಸರ್ ಇದು ಏನೆಲ್ಲ ಉಂಟು ಇಲ್ಲಿ ಈಗ ನಮಗೆ? ನಮ್ದೇನಾದ್ರು ರೆಕಾರ್ಡಿಂಗ್ಸ್ ಇದ್ರೆ. In Karnataka, we don't just adapt to the future, we define it. ಸೊ ಈ ಥರ ವಾಯ್ಸ್ ಓವರ್ ಬಂದರೆ ರೆಕಾರ್ಡಿಂಗ್ ಮಾಡಿ ಈಗ ಹಿಂಗೆ ವಾಯ್ಸ್ ಓವರ್ ಕೊಡೋದು? ಹೌದು ಸರ್. ನಾನೇನಾದರೂ ಒಂದು ಕೊಟ್ಟು ನೋಡ್ಲಮ್ಮೆ ಅಷ್ಟೇ. ಖಂಡಿತ ಬನ್ನಿ. State-of-the-art infrastructure enables to manufacture high-quality, reliable, and economical automotive and engineering components. Facilities equipped with advanced annealing furnaces and an automated phosphating line. Coal forging presses ranging from 100 ton to 1600 ton in capacity. ಟೇಕ್ಸ್ ಇದ್ರೆ ಅದನ್ನು ಕಟ್ ಮಾಡ್ಕೊಳ್ಳೋದು. ಸೊ ನಮ್ಗೆ ಮೇಯ್ನಾಗಿ ಏನು ಇರುತ್ತೆ ಅಂತಂದರೆ, ಎಲ್ಲಿ ಪಾಸ್ ಕೊಡ್ತೀವಿ ಆವಾಗ ನಾವು ವಾಯ್ಸನ್ನು ಎಲ್ಲಿ ನಾವು ನಿಲ್ಲಿಸ್ತೀವಿ. ಯಾಕಂದರೆ ಜನರಿಗೆ ಅದು ಫುಲ್ ಸ್ಟಾಪ ಪಾಸ ಅಂತ ನಮ್ಮ ವೇರಿಯೇಷನಲ್ಲಿ ಗೊತ್ತಾಗ್ಬಿಡ್ಬೇಕು. ಅದು ಹೈ ಕ್ವಾಲಿಟಿ, ರಿಲಯಬಲ್ ಆ್ಯಂಡ್ ಎಕನಾಮಿಕಲ್, ಅಥವಾ ಹೈ ಕ್ವಾಲಿಟಿ, ರಿಲಯಬಲ್ ಆ್ಯಂಡ್ ಎಕನಾಮಿಕಲ್ ಅಲ್ಲಿಗೆ ಮುಗೀತು ಅಂದ್ಕೊಂಡ್ಬಿಡ್ತಾರೆ. ಸೊ ಆವಾಗ ಅದಕ್ಕೆ ಸರಿಯಾಗಿ ನಮ್ಮ ವಾಯ್ಸನ್ನು
ಮಾಡ್ಯುಲೇಟ್ ಮಾಡೋದು. ಅಥವಾ ಏನೋ ಅಲ್ಲಿ ಇಂಪಾರ್ಟೆಂಟ್ ಏನೋ ಒಂದು ಪದ ಇತ್ತು ಅಂತಂದರೆ ಹೈ ಪರ್ಫಾರ್ಮೆನ್ಸ್ CNC, ಅಲ್ಲಿ ಅದೆರಡು ಇಂಪಾರ್ಟೆಂಟ್ ಅಂತಂದಾಗ ಅದನ್ನು ನಾವು ಅಲ್ಲಿ ಹೈಲೈಟ್ ಮಾಡೋದು. ಅಥವಾ ಬ್ರ್ಯಾಂಡ್ ನೇಮ್ ಇದ್ದಾಗ. ಸೊ ಈ ಥರ ಅದೇ ವಾಯ್ಸ್ ಓವರ್ ನೀವು ಕೇಳೋದ್ರಲ್ಲ, ಸೊ ಈ ಥರ ಕೆಲವು ಇದು ಹೀಗೆ ಮಾಡ್ತಾ ಮಾಡ್ತಾ ನಾವು ಅಬ್ಸರ್ವ್ ಮಾಡ್ತಾ ನಮ್ಗೆ ಅಂದಾಜು ಆಗ್ತಾ ಹೋಗುತ್ತೆ. ನೋಡಿ, ಈಗ ಎಷ್ಟೋ ಜನಕ್ಕೆ ಎಲ್ಲರೂ ಹೇಗೆ ಅದಕ್ಕೊಂದು ಜೀವ ಕೊಡೋದು, ವಾಯ್ಸಿಗೆ ಜೀವ ಕೊಡೋದು ಅಂತ ಹೇಳ್ತೀವಲ್ಲ, ಇಲ್ಲೇ ಕೇಳ್ಕೊಳ್ಳಿ, ಇದು ಕ್ಲಾಸು. ಇದಕ್ಕಿಂತ ಜಾಸ್ತಿ ಕ್ಲಾಸಿಗೆ ಹೇಳಕ್ಕಾಗೋದಿಲ್ಲ, ಇದು ಕ್ಲಾಸು. ಗ್ರಾಮ ರಾಜ್ಯದಿಂದ ರಾಮರಾಜ್ಯದೆಡೆಗೆ ಸಾಗುವ ಕನಸು ಹೊತ್ತು 15 ವರ್ಷಗಳಲ್ಲಿ ಲಕ್ಷಾಂತರ ಮಂದಿಯ ಮನೆ ಮಾನಸವನ್ನು ತಲುಪಿರುವ ಗ್ರಾಮ ರಾಜ್ಯ ಹಲವಾರು ವಿಷಮುಕ್ತ ಅಡುಗೆ ಮನೆಗಳಿಗೆ ನಾಂದಿ ಹಾಡಿದೆ. ಸೊ ನೀವು ಎಲ್ಲಿ ಯಾವುದನ್ನು ಹೈಲೈಟ್ ಮಾಡ್ತೀರೋ ಅಲ್ಲಿ ಸ್ವಲ್ಪ ಸ್ಟ್ರೆಸ್ ಮಾಡೋದು, ಗ್ಯಾಪ್ ಕೊಡೋದು, ಎಕ್ಸ್ಪ್ರೆಷನ್ ಕೊಡೋದು. ಈ ಸಂದರ್ಭದಲ್ಲಿ ಇಲ್ಲಿ ಅಲ್ಲಿ ಅಂತ ಈ ಸಂದರ್ಭದಲ್ಲಿ ವಿಷಮುಕ್ತ ಅಡುಗೆ ಆಹಾರದ ಕುರಿತ ಅಲ್ಲಿ ಅದಕ್ಕೆ ನಾನು ಹೈಲೈಟ್ ಅದು ಹಂಗಲ್ಲ, ಹಾಗೆ ಹೇಗೆ ವಿಷಮುಕ್ತ ಅಡುಗೆ ಆಹಾರದ ಕುರಿತ ನಾವು ಚೇಂಜಸ್ ಮಾಡ್ಕೊಳ್ಳೋದು, ಆಪ್ಷನ್ಸ್ ನೋಡ್ಕೊಳ್ಳೋದು. ಅಡುಗೆ ಆಹಾರದ ಕುರಿತ ಮುಕ್ತ ಮಾತುಕತೆಯ ಸರಣಿಗೆ ಸ್ವಾಗತ ಅಥವಾ ಸರಣಿಗೆ ಸ್ವಾಗತ. ಸೊ ನಾನಿಲ್ಲೇ ಇದ್ರೆ ನೆಕ್ಸ್ಟ್ ಬಿಗ್ ಬಾಸ್ಗೆ ನಾನು ಬರ್ತೀನಿ. ಹಿಂಗೆ ಆದ್ರೆ ಇವ್ರಿಗೆ ಕಷ್ಟ ಆಗುತ್ತೆ, ಸುಮ್ಮನೆ ಯಾಕೆ ಅಲ್ವಾ? ಗ್ರಾಮ ರಾಜ್ಯದಿಂದ ರಾಮರಾಜ್ಯದೆಡೆಗೆ ಸಾಗುವ ಕನಸು ಹೊತ್ತು 15 ವರ್ಷಗಳಲ್ಲಿ ಲಕ್ಷಾಂತರ ಮಂದಿಯ ಮನೆ ಮಾನಸವನ್ನ ತಲುಪಿರುವ ಗ್ರಾಮ ರಾಜ್ಯ ಹಲವಾರು ವಿಷಮುಕ್ತ ಅಡುಗೆ ಮನೆಗಳಿಗೆ ನಾಂದಿ ಹಾಡಿದೆ. ಸುಮ್ಮನೆ ಸರ್, ಇದು ಏನೋ ಗುರುಗಳೇ, ಇದು ನಮ್ದು ಇದು ಏನೋ ನಮಗೆ ಹಬ್ಬದೆಲ್ಲ ವಾಯ್ಸರೇ ಇರುವುದು, ಆದರೆ ಮಾಡ್ಯುಲೇಷನ್ ಮಾಡುವಾಗ ಇವರಾಗೆಲ್ಲ ಆಗುವುದಿಲ್ಲ. ರಾಜ್ಯದಿಂದ ರಾಮರಾಜ್ಯದೆಡೆಗೆ ಸಾಗುವ ಕನಸು ಹೊತ್ತು 15 ವರ್ಷಗಳಲ್ಲಿ ಲಕ್ಷಾಂತರ ಮಂದಿಯ ಮನೆ ಮಾನಸವನ್ನ ತಲುಪಿರುವ ಗ್ರಾಮ ರಾಜ್ಯ ಹಲವಾರು ವಿಷಮುಕ್ತ ಅಡುಗೆ ಮನೆಗಳಿಗೆ ನಾಂದಿ ಹಾಡಿದೆ. ಬ್ರ್ಯಾಂಡ್ ಹೈಲೈಟ್. ಮತ್ತೆ ನಮ್ಗೆ ಅಭ್ಯಾಸ ಮಾಡ್ತಾ ಮಾಡ್ತಾ ಸರಿ ಆಗ್ತದೆ, ನೋಡ್ಕೊಳ್ಳೋಕೆ ಒಂದು ವಾರ ಇಲ್ಲಿ ಎದ್ಬಿಟ್ರೆ ಸರಿ ಆಗ್ತದೆ, ಏನು ವರೆ ಇಲ್ಲ. ಜೀವವೀಣೆ ನೀಡು ಮಿಡಿತದ ಸಂಗೀತ, ಹೋ ಭಾವಗೀತೆ ಬಾಳೆನುಲುಮೆಯ ಸಂಗೀತ, ಇಂದು ಮಿಲನದ ಸಂಕೇತ, ಶುಭ ಸಂದೇಶ ಶುಭ ಸಂದೇಶ ಸಂದೇಶ. ಜೀವವೀಣೆ ನೀಡು ಮಿಡಿತದ ಸಂಗೀತ, ಓ ಭಾವಗೀತೆ ಬಾಳೆನುಲುಮೆಯ ಸಂಕೇತ. ಸೂಪರ್ ಅಲ್ಲ? ನೀವು ಚೆನ್ನಾಗಿ ಹಾಡ್ತೀರಿ. ಅಯ್ಯೋ, ಇಷ್ಟೆಲ್ಲ ಪ್ರತಿಭೆ ಇರುವಂತಹ ಬಡಕಿಲ ಪ್ರದೀಪ್ ಅವರನ್ನು ನಾನು ಮಾತಾಡಿಸಿದೆ. ತುಂಬ ಖುಷಿ ಆಯಿತು ನನಗೆ. ತೋಟದಲ್ಲೆಲ್ಲ ಓಡಾಡಿದ್ವಿ, ತಮಾಷೆಯಿಂದ ಮಾತಾಡಿದ್ವಿ, ಅದ್ರ ಜೊತೆಗೆ ಒಳ್ಳೆ ಹಾಡು ಹೇಳಿಸಿದೆ, ಅಮ್ಮನ ಕುರಿತು ಹಾಡು ಹೇಳಿಸಿದೆ. ಎಲ್ಲವೂ ಕೂಡ ಪರ್ಫೆಕ್ಟಾಗಿ ನಮ್ಮ ಇವತ್ತಿನ ಸಂದರ್ಶನ ಮುಗೀತು ಅಂತ ನಾನು ಭಾವಿಸ್ತೇನೆ. ನಿಮಗೂ ಕೂಡ ಇಷ್ಟ ಆಗಿರ್ಬೋದು ಅಂತ ನಾನು ಭಾವಿಸ್ತೇನೆ. ಹಾಗೆಯೇ ಬಿಗ್ ಬಾಸಲ್ಲಿ ಇವರ ವಾಯ್ಸಿಗೆ ಎಷ್ಟು ಜನ ಫಿದಾಗಿದ್ದಾರೆ, ಅವರೆಲ್ಲ ಚಿಂದಿ ಚಿತ್ರನ ಆಗೋ ತನಕ ಶೇರ್ ಮಾಡಿ, ಇದನ್ನು ಎಲ್ಲ ಕಡೆಗೂ ಶೇರ್ ಮಾಡಿ. ಯಾಕಂದರೆ ಒಂದು ಪ್ರತಿಭೆ ಎದುರು ಬಂದು ಕ್ಯಾಮರಾದ ಮುಂದೆ ಮಾತಾಡಿದರೆ ಅವ್ರನ್ನೆಲ್ಲ ಗುರುತಿಸ್ತಾರೆ. ಆದರೆ ಬಿಹೈಂಡ್ ದ ಕ್ಯಾಮ್ರಾ ವಾಯ್ಸ್ನ ಮೂಲಕನೇ ಜನರನ್ನು ತಲುಪೋದು ಅಷ್ಟು ಸುಲಭದ ಮಾತೇ ಅಲ್ಲ. ಆದರೆ ಅದನ್ನು ಇವರು ಎಸ್ ಅಂತ ತೋರಿಸ್ಕೊಟ್ಟಿದ್ದಾರೆ, ಅದು ಸಾಧ್ಯ ಇದೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಅದು ಬಡಕಿಲ ಪ್ರದೀಪ್ ಅವರು ಅಂದರೆ. ಹಾಗಾಗಿ ನನಗಂತೂ ತುಂಬ ಖುಷಿ ಆಯಿತು ಈ ಸ್ಟುಡಿಯೋಸನ್ನೆಲ್ಲ ನೋಡಿ. ನಾನು ಇನ್ಸ್ಪೈರ್ ಆಗಿದ್ದೀನಿ ಇವರಿಂದ ಕೂಡ. ನಾನು ಕೂಡ ತುಂಬ ಕಲ್ತಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಕೂತಿದ್ರು ಕೂಡ ಒಂದಷ್ಟು ವಾಯ್ಸನ್ನು ಹೇಗೆ ಮಾಡ್ಯುಲೇಷನ್ ಮಾಡಬೇಕು ಅಂತ ಅವ್ರು ನಂಗೆ ಹೇಳ್ಕೊಟ್ರು. ನಾನು ತಗೊಳ್ತೀನಿ. ಮುಂದೆ ಏನಾದ್ರು ವಾಯ್ಸ್ ಅವ್ರು ಕೊಟ್ಟಾಗಲೋ ಯಾವಾಗ ಕೊಟ್ಟಾಗಲೋ ನಾನು ತಿದ್ಕೋತೀನಿ. ಸರ್, ಥ್ಯಾಂಕ್ ಯು ಸರ್, ನಿಮ್ಮ ಒಂದು ಈ ಒಂದು ಸಲಹೆ ಸೂಚನೆಗಳಿಗೆ. ನ್ಯೂಸ್ ನಾಟ್ ಔಟ್. ಸೊ ನಿಮ್ಮ ಪ್ರಯತ್ನ ವಿಭಿನ್ನವಾಗಿದೆ. ಸದ್ದು ಗದ್ದಲದ ನಡುವೆ ಸುದ್ದಿಗೆ ಪ್ರಾಮುಖ್ಯತೆ ಕೊಟ್ಟು ಕೆಲಸ ಮಾಡ್ತಿದ್ದೀರಾ. ಇನ್ನಷ್ಟು ಬೆಳೀರಿ, ಇನ್ನಷ್ಟು ಜನರನ್ನು ತಲುಪಿ. ಸೊ ನಿಮ್ಮ ಸಂಸ್ಥೆಯ ಹೆಸರೇ ಹೇಳಿದ ಹಾಗೆ ನಾಟ್ ಔಟ್ ಆಗಿ ನಿರಂತರವಾಗಿ 100 ನಾಟ್ ಔಟ್ ಅಲ್ಲ, ಅದಕ್ಕಿಂತಲೂ ಮೀರಿ ಬೆಳೀಲಿ. ನಿಮ್ಮ ಈ ಸಂಸ್ಥೆ ಇನ್ನಷ್ಟು ದೊಡ್ಡದಾಗಿ ಕಾರ್ಯಾಚರಣೆ ಬರೀ ನಮ್ಮ ಕೋಸ್ಟಲ್ ಏರಿಯಾ ಮಾತ್ರ ಅಲ್ಲ, ಅದನ್ನು ಮೀರಿ ಕರ್ನಾಟಕ ಮಾತ್ರ ಅಲ್ಲ, ಅದನ್ನು ಮೀರಿ ಬೆಳೆಯೋ ಥರ ಆಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಒಂದು ಹಾರೈಕೆಯನ್ನು ನಾವು ಗಟ್ಟಿಯಾಗಿ ಎದೆಯಲ್ಲಿಟ್ಕೊಂಡು ನಾವು ಇವತ್ತು ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ವಿ. ಹಾಗೆ ಈ ಕಾರ್ಯಕ್ರಮ ನಿಮಗೆ ಕೂಡ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ.